ನಮಸ್ಕಾರ ಸ್ನೇಹಿತರೆ. ಪ್ರಪಂಚದ ಇತಿಹಾಸದಲ್ಲಿ ಗುರುವಿಗೆ ವಿಶೇಷವಾದ ಸ್ಥಾನವಿದೆ. ಏಕಮಾತ್ರ ಅಕ್ಷರಂ ಕಲಿಸಿದಾತ ಗುರು. ಯಾರಿಂದಲಾದರೂ ಒಂದೇ ಒಂದು ಮಾತ್ರೆಯ ಅಕ್ಷರವನ್ನು ಕಲಿತಿದ್ದರೂ ಅವರು ನಮಗೆ ಗುರು. ಇದು ಭಾರತೀಯ ಸಂಸ್ಕೃತಿಯ ಪರಂಪರೆ. ಗುರುವಿನ ಕೃಪೆ, ಶಿಷ್ಯನ ವಿಧೇಯತೆ ಮತ್ತು ಭಕ್ತಿ ಆತ್ಮ ಸಾಕ್ಷಾತ್ಕಾರದ ಹಾದಿ. ಕೇವಲ ಜ್ಞಾನಾರ್ಜನೆಯಲ್ಲ, ಲೌಕಿಕ ಸಂಬಂಧಗಳಿಗಿಂತ ಭಿನ್ನವಾದದ್ದು ಗುರು ಶಿಷ್ಯರ ಸಂಬಂಧ. ಆತ್ಮಜ್ಞಾನವನ್ನು ಜಾಗೃತಗೊಳಿಸಿ ಅಂಧಕಾರದಿಂದ ಬೆಳಕಿನರಿಗೆ ಕೊಂಡೊಯ್ಯುವವನು ಗುರು. ಗುರುವಿಲ್ಲದೆ ಜ್ಞಾನ ಮೋಕ್ಷ ಸಾಧ್ಯವಿಲ್ಲ. ಗುರುವು ಸಾಕ್ಷಾತ್ ದೈವಿಕ ಮೂರ್ತ ರೂಪ. ಇಂತಹ ಗುರು ಶಿಷ್ಯರ ಸಂಬಂಧವೇ ಇವತ್ತಿನ ಕತೆ. ಪ್ರಪಂಚವನ್ನೇ ಗೆಲ್ಲಬೇಕೆಂಬ ಉದ್ದೇಶದಿಂದ ಹೊರಟವನು ಅಲೆಕ್ಸಾಂಡರ್ನ ದಂಡಯಾತ್ರೆ ಭಾರತಕ್ಕೂ ಬಂದಿತ್ತು ಎಂಬುದು ಒಂದು ಇತಿಹಾಸ. ಅಲೆಕ್ಸಾಂಡರ್ನ ದಂಡಯಾತ್ರೆಯ ಸಂದರ್ಭದಲ್ಲಿ ಅನೇಕ ಭಾರತೀಯ ವಿದ್ವಾಂಸರನ್ನು ಭೇಟಿಯಾದ. ಅಂಥವರಲ್ಲೊಬ್ಬ ಪನೀಷ ವಿಶ್ವದರ್ಜೆಯ ತತ್ವಜ್ಞಾನಿ. ಪನೀಷನ ಜ್ಞಾನಕ್ಕೆ ಮಾರುವುದ ಅಲೆಕ್ಸಾಂಡರನು ತನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸುವಂತೆ ಕೇಳಿಕೊಂಡ. ಅಲೆಕ್ಸಾಂಡರ್ನ ಆಸೆಯಂತೆ ರಾಜಗುರುವಾದ ಪನೀಷ. ಈ ಗುರು ಶಿಷ್ಯರ ಸಂಬಂಧ ಕಲಿಕೆ, ಜ್ಞಾನ, ಸಲಹೆಗೆ ಮಾತ್ರ ಸೀಮಿತವಾಗಿರದೆ ಅನ್ಯೋನ್ಯತೆ, ಆತ್ಮೀಯತೆ ಬೆಳೆಯಿತು. ಪನೀಷ ಅಲೆಕ್ಸಾಂಡರಿಗೆ ಸಾಕ್ಷಾತ್ ದೇವರಂತೆ ಕಂಡನು. ಸ್ನೇಹಿತರೆ, ಗ್ರೀಕ್ನ ಸೈನಿಕರು ಭಾರತದ ದಂಡಯಾತ್ರೆಯ ಸಂದರ್ಭದಲ್ಲಿ ಸಾವಿರಾರು ಕಿಲೋಮೀಟರ್ಗಳ ದೂರ ಸಾಗಿ ಬಸವಳಿದಿದ್ದರು. ಯುದ್ಧದ ದಾಹ ಕಡಿಮೆಯಾಗಿತ್ತು. ಹಾಗಾಗಿ ಅಲೆಕ್ಸಾಂಡರ್ ಭಾರತದಿಂದ ನಿರ್ಗಮಿಸುವ ಕಾಲ ಬಂದೇ ಬಿಟ್ಟಿತು. ಅಲೆಕ್ಸಾಂಡರ್ ಪನೀಷನನ್ನು ಬಿಟ್ಟಿರಲಾರದೆ ತನ್ನೊಂದಿಗೆ ಬರುವಂತೆ ಬೇಡಿಕೊಂಡ. ಶಿಷ್ಯನ ಪ್ರೀತಿ, ಬಿಟ್ಟಿರಲಾದ ನೋವನ್ನು ಮನಗಂಡು ಶಿಷ್ಯನ ಜೊತೆ ಹೋಗಲು ಒಪ್ಪಿದ. ಆದರೆ ವಿಧಿಯಾಟವೇ ಬೇರೆಯಿತ್ತು. ಗ್ರೀಕ್ಗೆ ಹೋಗುವ ದಾರಿ ಮಧ್ಯೆ ಅನಾರೋಗ್ಯಕ್ಕೀಡಾದ ಪನೀಷ ಬಹಳ ದಿನ ಬದುಕಲು ಸಾಧ್ಯವಿಲ್ಲ ಎಂಬುದನ್ನು ಮನಗಂಡು ಅಗ್ನಿ ಪ್ರವೇಶದ ಮೂಲಕ ಮೋಕ್ಷ ಪಡೆಯುವುದಾಗಿ ಹೇಳಿದ. ಗುರುವಿನ ವಿಚಿತ್ರ ಬೇಡಿಕೆಯನ್ನು ಪುನರ್ ಪರಿಶೀಲಿಸುವಂತೆ ಪರಿಪರಿಯಾಗಿ ಕೇಳಿಕೊಂಡ. ಆದರೂ ಒಪ್ಪಲಿಲ್ಲ ಪನೀಷ. ಗುರುವಿನ ಆಸೆಯಂತೆ ಅಗ್ನಿ ಪ್ರವೇಶಕ್ಕೆ ವ್ಯವಸ್ಥೆ ಮಾಡಿದ. ಪನೀಷನು ಬ್ಯಾಬಿಲಾನ್ ನಗರದಲ್ಲಿ 6 ತಿಂಗಳ ನಂತರ ಅಲೆಕ್ಸಾಂಡರನನ್ನು ಭೇಟಿಯಾಗುವುದಾಗಿ ಹೇಳಿ ಅಗ್ನಿ ಪ್ರವೇಶ ಮಾಡುವುದರ ಮೂಲಕ ಮೋಕ್ಷ ಪಡೆದನು. ಸ್ನೇಹಿತರೆ, ಗುರುವನ್ನು ಕಳೆದುಕೊಂಡು ದುಃಖತಪ್ತನಾದ ಅಲೆಕ್ಸಾಂಡರನು ಬ್ಯಾಬಿಲೋನ್ ನಗರವನ್ನು ತಲುಪಿದಾಗ ಅದಾಗಲೇ 6 ತಿಂಗಳು ಕಳೆದು ಹೋಗಿತ್ತು. ಗುರುವಿನ ಮೇಲೆ ಗಾಢ ನಂಬಿಕೆ ಇಟ್ಟಿದ್ದ ಅಲೆಕ್ಸಾಂಡರ್ನು ಗುರುವಿನ ಬರುವಿಕೆಗಾಗಿ ಕಾದು ಕುಳಿತ. ವಾರಗಳೇ ಕಳೆದರೂ ಪನೀಷ ಬರಲಿಲ್ಲ. ಗುರುವಿನ ವಿರಹದ ನೋವಿನಲ್ಲಿ ಬೆಂದು ಹೋದ. ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ ಅಲೆಕ್ಸಾಂಡರ್ನಿಗೆ ತೀವ್ರತರವಾದ ಜ್ವರ ಕಾಣಿಸಿಕೊಂಡು ಅಸಲಿಗಿದ. ಗುರು ಶಿಷ್ಯರು ಸಾವಿನಲ್ಲಿ ಒಂದಾಗುವುದರ ಮೂಲಕ ಪನೀಷನ ಮಾತು ನಿಜವಾಯಿತು. ಪನೀಷನು ಮಾರ್ಮಿಕವಾಗಿ ಹೇಳಿದ ಅಲೆಕ್ಸಾಂಡರ ಸಾವಿನ ರಹಸ್ಯ ಅಲೆಕ್ಸಾಂಡರ್ನಿಗೆ ಅರ್ಥವಾಗಲಿಲ್ಲ. ಸ್ನೇಹಿತರೆ, ಮತ್ತೊಂದು ವಿಶೇಷವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.